Hello everyone, welcome to Madhupri Education channel. Now I am moving to the next concept, that is the operations on data structures. ಅಂದರೆ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಏನೆಲ್ಲ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ಸ್ನ ನಾವೀಗ ಕಲಿತಾ ಹೋಗ್ತೀವಿ ಸರಿನಾ. ಅಂದರೆ ಏನೆಲ್ಲ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಆ್ಯಸ್ ಯೂಶುವಲ್ ವಿ ನೋ ದಟ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ದ ಟೂ ಟೈಪ್ಸ್, ಓಕೆನಾ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಅಂದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಏನೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಏನೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ ಅದನ್ನು ನಾವು ಈಗ ಕಲಿತಾ ಹೋಗೋಣ, ಓಕೆನಾ. ಸೊ ಫಸ್ಟ್ ಒನ್ ನೋಡೋಣ, ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಅಂದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಏನೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು, ಅಂದರೆ ಏನೆಲ್ಲ ಆಪರೇಷನ್ಸ್ನ ನಾವು ನೋಡ್ಬೋದು ಅಂತ. ಸೊ ದೇರ್ ಆರ್ 4 ಆಪರೇಷನ್ಸ್. ಅಂದರೆ ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ದೇರ್ ಆರ್ ಮೇನ್ಲಿ 4 ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಒನ್ ಈಸ್ ಕಾಲ್ಡ್ ಆಸ್ ಕ್ರಿಯೇಷನ್ ಅಂತ ಆ್ಯಕ್ಟ್, ಒನ್ ಈಸ್ ಕಾಲ್ಡ್ ಆಸ್ ಅ ಕ್ರಿಯೇಷನ್. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಸೆಲೆಕ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಅಪ್ಡೇಷನ್. ಸೊ ನೆಕ್ಸ್ಟ್ ಒನ್ ಈಸ್ ಅಪ್ಡೇಷನ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡಿಲೀಷನ್. And the last one is deletion. These are all the 4 operations can be performed on primitive data structures. Primitive data structures ಮೇಲೆ 4 operations na perform ಮಾಡ್ತೀವಿ. Okay, let us see one by one ನೋಡ್ತಾ ಹೋಗೋಣ. Okay, so next creation ಅಂತ ಅಂದರೆ, so creation means we have to create the memory blocks. ಅಂದರೆ ನಾವು ಡೇಟಾ ಸ್ಟ್ರಕ್ಚರ್ಸಲ್ಲಿ ನಾವೇನು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ, ಮೆಮೊರಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಎ, ಅವಾಗ ಏನಾಗುತ್ತೆ, ಎ ಅಂತ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ, 2 bytes ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅ ಕ್ರಿಯೇಷನ್ ಅಂತ ಹೇಳ್ತೀವಿ. ಇಫ್ ಐ ಸಪೋಸ್ ಟು ಅಸೈನ್ ಸಮ್ ವ್ಯಾಲ್ಯೂ ಎ ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ, ಆಟೋಮೆಟಿಕಲಿ ದಟ್ ಎ ಒಳಗಡೆ 10 ಅಂತ ಒಂದು ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಎ ಒಳಗಡೆ 10 ಅಂತ ಒಂದು ವ್ಯಾಲ್ಯೂನ ನಾವು ಸ್ಟೋರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಅ ಕ್ರಿಯೇಷನ್. ನಾವು ಹೇಳ್ದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ನಾವು ಯೂಸ್ ಮಾಡೋದು ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಕ್ಯಾರೆಕ್ಟರ್, ಇಂಟೀಜರ್, ಫ್ಲೋಟ್, ಡಬಲ್. ದಟ್ ಸೇಮ್ ಅದೇ ಡೇಟಾ ಟೈಪ್ಸ್ನ ಯೂಸ್ ಮಾಡ್ಕೊಂಡು ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಮೆಮೊರಿ ಬ್ಲಾಕ್ಸ್ನ. ಓಕೆ, ಸೊ ಇಲ್ಲಿ ಇಂಟೀಜರ್ ಎ ಅಂತ ಕೊಟ್ಟೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಕ್ಯಾರ್ ಸಿ ಅಂತ ಕೊಡ್ತೀನಿ. ಸೊ ಸಿಗೆ ಸಪ್ರೇಟ್ ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗುತ್ತೆ, 1 byte ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗುತ್ತೆ. ಸಿಗೆ ಸಪ್ರೇಟಾಗಿ 1 byte ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಇಸ್ ಅ ಕ್ರಿಯೇಷನ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಇಸ್ ಅ ಕ್ರಿಯೇಷನ್ ಆಪರೇಷನ್ ಪರ್ಫಾರ್ಮ್ ಮಾಡೋದು, ಓಕೆನಾ. ದಟ್ ಮೀನ್ಸ್ ಕ್ರಿಯೇಟಿಂಗ್ ದ ಮೆಮೊರಿ ಬ್ಲಾಕ್ using the data types na use ಮಾಡಿ ನಾವು ಮೆಮೊರಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ತೀವಿ. ದಟ್ ಇಸ್ ದ ಕ್ರಿಯೇಷನ್. ನೆಕ್ಸ್ಟ್ ಒನ್ ನೋಡೋಣ, ಸೆಲೆಕ್ಷನ್. ಸೊ ಸೆಲೆಕ್ಷನ್ ಮೀನ್ಸ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಡೇಟಾ ಎಲಿಮೆಂಟ್ಸ್ ಆರ್ ಸೆಲೆಕ್ಟ್ ದ ಮೆಮೊರಿ ಬ್ಲಾಕ್ಸ್ ಆರ್ ಸೆಲೆಕ್ಟ್ ದ ವೇರಿಯೇಬಲ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಅ ಸೆಲೆಕ್ಷನ್, ಓಕೆನಾ. ದಟ್ ಈಸ್ ಕಾಲ್ಡ್ ಅ ಸೆಲೆಕ್ಷನ್. ಸೊ ಇಲ್ಲಿ ಸೊ ಸೆಲೆಕ್ಷನ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಅಂತ ಇದೆ ಆಲ್ರೆಡಿ, ಐ ಹ್ಯಾವ್ ಟು ಅಕ್ಸೆಪ್ಟ್ ದ ಡೇಟಾ ಆರ್ ಡಿಸ್ಪ್ಲೇ ದ ಡೇಟಾ. ಸೊ ಫಾರ್ ಎಕ್ಸಾಂಪಲ್ ಸೊ ಸ್ಕ್ಯಾನ್ ಎಫ್ ಅಂತ ಅನ್ನೋಣ. ಸೊ ಸ್ಕ್ಯಾನ್ ಎಫ್ %d ಅಥವಾ ಸೊ ಎ ಈಸ್ ಈಕ್ವಲ್ ಟು %d, ಎ. ಆಟೋಮೆಟಿಕಲಿ ನಮ್ಗೆ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು 10 ಅಂತ ಡಿಸ್ಪ್ಲೇ ಆಗುತ್ತೆ. ಎ ಈಸ್ ಈಕ್ವಲ್ ಟು 10 ಅಂತ ಡಿಸ್ಪ್ಲೇ ಆಗುತ್ತೆ ನಮಗೆ. ಎ ಈಸ್ ಈಕ್ವಲ್ ಟು 10 ಅಂತ ನಮಗೆ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ದ ಸೆಲೆಕ್ಷನ್. ಅಥವಾ ಐ ಕ್ಯಾನ್ ಸೆಲೆಕ್ಟ್ ಸೊ ಇಂಟೀಜರ್ ಬಿ ಈಸ್ ಈಕ್ವಲ್ ಟು ಎ. ಬಿ ಒಳಗಡೆ ಎನ ಸ್ಟೋರ್ ಮಾಡ್ತಾ ಇದ್ದೀನಿ 10 ಅಂತ. ಸೊ ಏನಲ್ಲಿ ಏನಿದೆ, 10 ಇದೆ. ಸೊ 10 ವಿಲ್ ಬಿ ಸ್ಟೋರ್ಡ್ ಇನ್ ದ ಬಿ ಒಳಗಡೆ ಸ್ಟೋರ್ ಆಗುತ್ತೆ, ಓಕೆನಾ. ದಿಸ್ ಈಸ್ ಕಾಲ್ಡ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಪ್ಡೇಷನ್. ಸೊ ಅಪ್ಡೇಷನ್ ಮೀನ್ಸ್ ಎಡಿಟ್ ಮಾಡೋದು ಅಥವಾ ಸೊ ಸಮಥಿಂಗ್ ಏನೋ ಚೇಂಜಸ್ ಮಾಡೋದು, ಓಕೆನಾ. ಕಂಟೆಂಟ್ ಆಲ್ರೆಡಿ ಇರುತ್ತೆ, ಅದನ್ನು ನಾನು ಚೇಂಜಸ್ ಮಾಡ್ತಾ ಹೋಗ್ತೀನಿ ಅಥವಾ ಎಡಿಟ್ ಮಾಡ್ತಾ ಹೋಗ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಸೊ ಎ ಈಸ್ ಈಕ್ವಲ್ ಟು 10 ಅಂದರೆ 10 ಅಂತ ಸ್ಟೋರ್ ಆಗಿದೆ, ಎ ಒಳಗಡೆ 10 ಅಂತ ಆಲ್ರೆಡಿ ಇದೆ. ಸೊ ನಾನೇನು ಮಾಡ್ತೀನಿ, ಸೊ ಎ ಈಸ್ ಈಕ್ವಲ್ ಟು 100 ಅಂತ ಮಾಡ್ತೀನಿ. ಅವಾಗ ಏನಾಗುತ್ತೆ, 10 ಇದ್ದಿದ್ದು 100 ಅಂತ ರೀಪ್ಲೇಸ್ ಆಗುತ್ತೆ, ಎಡಿಟ್ ಆಗುತ್ತೆ, ಚೇಂಜಸ್ ಆಗುತ್ತೆ. Okay, that is called the updation ಅಂತ ಹೇಳ್ತೀವಿ. I can change the value, that is called the updation. Okay, so next so deletion ಅಂದ್ರೆ ಏನು ಅಂತ ನೋಡೋಣ. So deletion means I can delete the memory block. ಸೊ ನನಗೆ ಏನು ಮೆಮೊರಿ ಬ್ಲಾಕ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ, ಇಲ್ಲಿ ನೋಡಿ 2 bytes ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗಿತ್ತು, 1 byte ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಗಿತ್ತು, ಅದನ್ನು ನಾನು ಡಿಲೀಟ್ ಮಾಡ್ಬೋದು. ಐ ಕ್ಯಾನ್ ಡಿಲೀಟ್ ದ ಮೆಮೊರಿ ಬ್ಲಾಕ್. ಓಕೆ, ಸೊ ಅಲ್ಲಿ ಸೊ ಡಿಲೀಷನ್ಗೆ ಸೊ ವಿ ಕ್ಯಾನ್ ಯೂಸ್ ಫ್ರೀ ಅಂತಲೇ ಬರುತ್ತೆ. ಫ್ರೀ ಅಂತ ಒಂದು ಫಂಕ್ಷನ್ ಬರುತ್ತೆ, ಬಿಲ್ಟಿಂಗ್ ಫಂಕ್ಷನ್ ಬರುತ್ತೆ. ಆ ಫ್ರೀ ಫಂಕ್ಷನ್ ಯೂಸ್ ಮಾಡಿ ಐ ಕ್ಯಾನ್ ಡಿಲೀಟ್. ಸೊ ಡಿಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಮ್ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ನಾವೇನಾದರೂ ಯೂಸ್ ಮಾಡಿದ್ರೆ ಸೊ ಫ್ರೀ PTR ಅಂತ ಕೊಟ್ಟರೆ ಆಟೋಮೆಟಿಕಲಿ ಆ ಮೆಮೊರಿ ಬ್ಲಾಕ್ ಏನಾಗಿ ಅಸೈನ್ ಆಗಿರುತ್ತೆ ಅದು ಡಿಲೀಟ್ ಆಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ ಆ್ಯಂಡ್ ಫರ್ದರ್ ರಿಯೂಸ್ ಪರ್ಪಸ್ಗೆ ಅಲೋ ಮಾಡುತ್ತೆ, ಓಕೆನಾ. ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಯಿತು, ಆಫ್ಟರ್ ಏನು ಸೊ ಯೂಸ್ ಮಾಡಾದಮೇಲೆ ಆ ಮೆಮೊರಿ ಬ್ಲಾಕ್ನ ನಾನು ಯೂಸ್ ಮಾಡ್ತೀನಿ, ಅದ್ರ ಸ್ಕೋಪ್ ಎಂಡ್ ಆಗುತ್ತೆ,
after ending of the scope of a particular memory block or a variable, I have to remove it from the memory block. I have to delete it. ಡಿಲೀಟ್ ಮಾಡಬೇಕಾಗುತ್ತೆ ಫಾರ್ ಫರ್ದರ್ ರಿಯೂಸ್ಗೆ ಅಲೋ ಮಾಡಬೇಕಾಗುತ್ತೆ ಅಂಥ ಸಿಚುವೇಶನ್ಗೆ ಐ ಕ್ಯಾನ್ ಯೂಸ್ ಸರಿನಾ. ಸೊ ವಿ ಹ್ಯಾವ್ ಆ್ಯನ್ ಅನದರ್ ಒನ್ ಕೀವರ್ಡ್ ದಟ್ ಈಸ್ ಅ ಡಿಲೀಟ್ ಅಂತಲೇ ಇದೆ. ಸೊ ವಿ ಹ್ಯಾವ್ ಡಿಲೀಟ್. ಸೊ ಡಿಲೀಟ್ ಎ ಅಂತ ಕೊಡ್ಬೋದು. ದಟ್ ಎ ಮೆಮೊರಿ ಬ್ಲಾಕ್ ಡಿಲೀಟ್ ಆಗುತ್ತೆ ಅಂದರೆ ಡಿಸ್ಟ್ರಾಯ್ ಆಗುತ್ತೆ, ಫರ್ದರ್ ರಿಯೂಸ್ಗೆ ಅಲೋ ಮಾಡುತ್ತೆ. ಓಕೆನಾ. ಸೊ ದೀಸ್ ಆರ್ ಆಲ್ ದ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. Okay, so these are all the operations on primitive data structures. Creation, we can create the memory block. Selection, we can select the memory block or accessing the data. So updation, we can change the memory content or editing the memory content. So next one is deletion, destroy the memory block and allow for further reuse. Okay, these are all the operations on primitive data structures. Non-primitive data structures operations ನಾವು ತಗೊಳ್ಳೋದಾದ್ರೆ, ಸೊ ಮೇನ್ಲಿ there are 6 operations ಬರುತ್ತೆ. ಸೊ 6 operations are non-primitive data structures. Okay, so first one there is a insertion ಅಂತ ನೋಡ್ಬೋದು. ಸೊ second one is deletion. ಸೊ ಡಿಲೀಷನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಸರ್ಚಿಂಗ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸಾರ್ಟಿಂಗ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಮರ್ಜಿಂಗ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಟ್ರಾವರ್ಸಿಂಗ್ ಅಂತ ಬರುತ್ತೆ. ಸೊ ದೇರ್ ಆರ್ 6 operations can be performed on non-primitive data structures. Operations performed on non-primitive data structures. Okay, one by one ನೋಡೋಣ. ಇನ್ಸರ್ಷನ್ ಅಂತ ಅಂದರೆ ಡೇಟಾ ಸ್ಟ್ರಕ್ಚರ್ಸಲ್ಲಿ ಆಲ್ರೆಡಿ ಸಮ್ ಎಲಿಮೆಂಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅರೇಸಲ್ಲಿ ಆಲ್ರೆಡಿ ಸಮ್ ಎಲಿಮೆಂಟ್ಸ್ ಇದೆ, 10, 20, 30, 40, 50 ಅಂತ ಏನೋ ಸಮ್ ಎಲಿಮೆಂಟ್ಸ್ ಇದೆ ಅಂತ ಅನ್ಕೋಣ. ಸೊ ಅಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಸೊ ವಿ ಹ್ಯಾವ್ ಸಮ್ ಎಲಿಮೆಂಟ್ಸ್. ಸೊ ಅಲ್ಲಿ ಸೊ 0, 1, 2, 3, 4. ಸೊ 10, 20, ಸೊ 30, 40 ಆ್ಯಂಡ್ 50. ದೇರ್ ಆರ್ ಸಮ್ ಸೆಟ್ ಆಫ್ ಎಲಿಮೆಂಟ್ಸ್. ಇಫ್ ಐ ಸಪೋಸ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್, ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ, ಈಗ ಸೆಕೆಂಡ್ ಪೊಸಿಷನ್ಗೆ ಯಾವುದೋ ಒಂದು 15 ಅಂತ ಇನ್ಸರ್ಟ್ ಮಾಡಬೇಕು. ಐ ಕ್ಯಾನ್ ಇನ್ಸರ್ಟ್ ದ ಡೇಟಾ ಎಲಿಮೆಂಟ್ 15. I can insert, ನಾವು ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಇನ್ಸರ್ಟಿಂಗ್ ಎ ನ್ಯೂ ಎಲಿಮೆಂಟ್ ಆರ್ ನ್ಯೂ ಡೇಟಾ ಇನ್ ಟು ದ ಡೇಟಾ ಸ್ಟ್ರಕ್ಚರ್ ಈಸ್ ಕಾಲ್ಡ್ as ಇನ್ಸರ್ಷನ್. ಸೆಕೆಂಡ್ ಒನ್ ಈಸ್ ಡಿಲೀಷನ್. ಇಫ್ ಐ ಸಪೋಸ್ ಟು ಡಿಲೀಟ್ ಆನ್ ಎಲಿಮೆಂಟ್ ಫ್ರಮ್ ದ ಡೇಟಾ ಸ್ಟ್ರಕ್ಚರ್, ಸೊ ಡೇಟಾ ಸ್ಟ್ರಕ್ಚರಲ್ಲಿ ಯಾವುದೋ ಒಂದು ಎಲಿಮೆಂಟ್ನ ಡಿಲೀಟ್ ಮಾಡಬೇಕು. ಈಗ 20ನ ನಾನು ಡಿಲೀಟ್ ಮಾಡ್ತೀನಿ. ಐ ಕ್ಯಾನ್ ಡಿಲೀಟ್ ದ ಎಲಿಮೆಂಟ್. ಸೊ 30 ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಸೊ 40 ಇಲ್ಲಿಗೆ ಬರುತ್ತೆ, ಸೊ ಆ್ಯಂಡ್ 50 ಇಲ್ಲಿಗೆ ಬರುತ್ತೆ. ಐ ಕ್ಯಾನ್ ಡಿಲೀಟ್ ದ ಎಲಿಮೆಂಟ್. ಸೊ ಎಲಿಮೆಂಟ್ ನಾನು ಡಿಲೀಟ್ ಮಾಡ್ಬೋದು. Deleting an element from the data structure is called as a deletion. Okay, so next one ನೋಡೋಣ. So searching means I can search the given key element in the data structure. So data structure ಅಲ್ಲಿ given key element ಅನ್ನು ಸರ್ಚ್ ಮಾಡೋದಕ್ಕೆ, ಹುಡುಕೋದಕ್ಕೆ, ಸೊ ದಟ್ ಇಸ್ ಕಾಲ್ಡ್ as ಸರ್ಚಿಂಗ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಆಲ್ರೆಡಿ 4 ಎಲಿಮೆಂಟ್ಸ್ ಇದೆ. ಸೊ 4 ಎಲಿಮೆಂಟ್ಸ್ ಅಲ್ಲಿ ನನಗೆ ಬೇಕಾಗಿರೋ ಎಲಿಮೆಂಟ್ಸ್ ಇದೆಯೋ ಇಲ್ವೋ ಅಂತ ನಾನು ಸರ್ಚ್ ಮಾಡ್ತೀನಿ. Searching the given key element in the data structure is called as a searching. ಅದರಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಬರುತ್ತೆ, ಸರ್ಚಿಂಗ್ ಟೆಕ್ನಿಕ್ಸು. ಅದನ್ನು ನಾವು ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಸಾರ್ಟಿಂಗ್. Arranging the data elements either in ascending order or descending order or alphabetical order. ಆರ್ಡರ್ ವೈಸಲ್ಲಿ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ. ಐದರ್ ಇನ್ ಅಸೆಂಡಿಂಗ್ ಆರ್ಡರ್ ಅಥವಾ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇರ್ಬೋದು, ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇರ್ಬೋದು, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರ್ಬೋದು, ಅಥವಾ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಸ್ಟೋರ್ ಮಾಡ್ಬೋದು, ಅಥವಾ ಅರೇಂಜ್ ಮಾಡ್ಬೋದು. ಯಾವುದೋ ಒಂದು ಆರ್ಡರಲ್ಲಿರುತ್ತೆ, ಆ ಆರ್ಡರನ್ನು ನಾನೇನು ಮಾಡ್ತೀನಿ, ನೀಟಾಗಿ ಒಂದು ಸಾರ್ಟ್ ಮಾಡ್ತಾ ಹೋಗ್ತೀನಿ. ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಥವಾ ಆಲ್ಫಾಬೆಟಿಕಲ್ ಆರ್ಡರ್, ದಟ್ ಈಸ್ ಕಾಲ್ಡ್ ಸಾರ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮರ್ಜಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮರ್ಜಿಂಗ್. 2 or more ಅರೇಸನ್ನು ಒಂದೇ ಸಿಂಗಲ್ ಆಗಿ ನಾನು ಮರ್ಜ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಮರ್ಜಿಂಗ್ ಅಂತ ಹೇಳ್ತೀವಿ. ಮರ್ಜಿಂಗ್ ದ 2 or more ಡೇಟಾ ಸ್ಟ್ರಕ್ಚರ್ಸ್, ಮರ್ಜಿಂಗ್ ದ 2 or more ಡೇಟಾ ಸ್ಟ್ರಕ್ಚರ್ಸ್ ಇಂಟು ಎ ಸಿಂಗಲ್ ಡೇಟಾ ಸ್ಟ್ರಕ್ಚರ್ ಈಸ್ ಕಾಲ್ಡ್ as ಮರ್ಜಿಂಗ್. ಓಕೆನಾ. ಸೊ ನೆಕ್ಸ್ಟ್ ಟ್ರಾವರ್ಸಿಂಗ್. ಸೊ ಟ್ರಾವರ್ಸಿಂಗ್ ಅಂದರೆ ನೋಡೋಣ. ಸೊ ಟ್ರಾವರ್ಸಿಂಗ್ ಮೀನ್ಸ್ ವಿಸಿಟಿಂಗ್ ದ ಡೇಟಾ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ ಒನ್ಸ್ ಇನ್ ದ ಡೇಟಾ ಸ್ಟ್ರಕ್ಚರ್. Visiting the data elements exactly once in the data structure is called as a traversing. Just like ನಾವು ಡಿಸ್ಪ್ಲೇ ಮಾಡ್ದಂಗೆ ಪ್ರತಿ ಒಂದೊಂದು ಎಲಿಮೆಂಟ್ಸ್ನ ನಾವು ವಿಸಿಟ್ ಮಾಡ್ತಾ ಹೋಗ್ತೀನಿ, ದಟ್ ಈಸ್ ಕಾಲ್ಡ್ as a traversing ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಆಪರೇಷನ್ಸ್ ಕ್ಯಾನ್ ಪರ್ಫಾರ್ಮ್ ಆನ್ ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಮೇಲೆ ಈ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ಓಕೆ, ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಬೈ ಚಾನ್ಸ್ ಯಾರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಮೆಸೇಜ್ ಹಾಕ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಸೊ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.